Hello, my dear students. Once again, welcome to the JCBM College online classes. In this class, we are discussing about one of the important thing, that is the maximum social advantage theory advocated by Pigou and Dalton. The tests of social advantage. How can we test the advantage derived by the society because of the working of the functions of the government? Number of testing measures are suggested by Dalton. We are analyzing one by one in detail. The first and foremost testing indicator suggested by Dalton, that is the conservation of community. Conservation means preservation or protection of community with the internal and external aggression. The government is capable, how a government authority is capable to protect the people within the country and outside the country, means foreign aggression. That is one of the important testing measure widely explained by Dalton for the sake of check the social advantage. ಆತ್ಮೀಯ ವಿದ್ಯಾರ್ಥಿಗಳೇ, ಈ JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸಿಬಿಟ್ಟು, ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ಡಾಲ್ಟನ್ ರವರು ಪ್ರತಿಪಾದಿಸಿರುವಂತಹ ಗರಿಷ್ಠ ಸಾಮಾಜಿಕ ಪ್ರಯೋಜನದ ತತ್ವ, ಇದನ್ನು ಪರೀಕ್ಷಿಸುವ ವಿಧಾನಗಳು ಯಾವುದು, ಅದರ ಪರೀಕ್ಷಿಸುವಂಥ ಕ್ರಮಗಳು ಯಾವುದು ಎನ್ನುವುದರ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತೀವಿ. ಒಂದು ಸಮಾಜ ಎಷ್ಟರ ಪ್ರಮಾಣದಲ್ಲಿ ಈ ಒಂದು ಸರ್ಕಾರದ ಕಾರ್ಯಾಚರಣೆಯಿಂದ ಪ್ರಯೋಜನವನ್ನು ಪಡ್ಕೊಳ್ಳುತ್ತೆ, ಅದನ್ನು ಪರೀಕ್ಷೆ ಮಾಡಲಿಕ್ಕಿರುವಂಥ ವಿಧಾನಗಳು ಯಾವುದು ಎನ್ನುವಂಥ ವಿಷಯದ ಬಗ್ಗೆ ಡಾಲ್ಟನ್ ರವರು ನೀಡಿದಂಥ ಅಭಿಪ್ರಾಯವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇದ್ದೇನೆ. ಅಂಥ ಅಭಿಪ್ರಾಯಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಭಿಪ್ರಾಯ ಸಮುದಾಯದ ಸಂರಕ್ಷಣೆ. ಮೊದಲ ಪರೀಕ್ಷಾ ವಿಧಾನ ಯಾವುದು ಅಂತ ಹೇಳಿದರೆ ಸಮುದಾಯದ ಸಂರಕ್ಷಣೆ. ಯಾವುದೇ ಒಂದು ಸಮುದಾಯವನ್ನು ಸರ್ಕಾರ ಸಂರಕ್ಷಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಆ ಒಂದು ಸಮುದಾಯವನ್ನು ಸರ್ಕಾರ ಎಷ್ಟರ ಮಟ್ಟಿಗೆ ಸಂರಕ್ಷಣೆ ಮಾಡುತ್ತೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಅದು ಪ್ರಮುಖವಾಗಿರುವಂತಹ ಒಂದು ಪರೀಕ್ಷಾ ವಿಧಾನವಾಗಿದೆ ಅಂತೇಳಿ ಡಾಲ್ಟನ್ ರವರು ತಿಳಿಸ್ತಾರೆ. ಡಾಲ್ಟನ್ ರವರ ಪ್ರಕಾರ ಒಂದು ಸಮುದಾಯವನ್ನು ಸಂರಕ್ಷಣೆ ಮಾಡುವಂತಹ ಸಾಮರ್ಥ್ಯ, ಫಾರ್ ಎಕ್ಸಾಂಪಲ್ ಭಾರತ ಸರ್ಕಾರಕ್ಕೆ ಈಗ ವಿದೇಶಿ ದಾಳಿಯಿಂದ ಆಂತರಿಕವಾಗಿ ಉಂಟಾಗುವಂಥ ಕ್ಷೋಭೆಗಳಿಂದ ಜನರನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡಲಿಕ್ಕೆ ಶಕ್ತಿ ಇದೆ ಎನ್ನುವಂಥದ್ದು ಭಾರತ ಸರ್ಕಾರದ ಅಥವಾ ನಮ್ಮ ಸಾಮಾಜಿಕ ಪ್ರಯೋಜನವನ್ನು ಅಳತೆ ಮಾಡುವಂಥ ಒಂದು ಮಾಪನವಾಗಿರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಜರ್ಸ್. The second important measure suggested by testing measure suggested by Dalton, that is increase in production. The increase in production is another important measurement suggested by Dalton. The increasing in production means with the help of the factors of production, including land, labor, capital and organization, with the help of the agriculture, industry, trade and commerce. How much of increment taken place in the production activity, that is one of the important measuring rod suggested by Dalton. ಡಾಲ್ಟನ್ ರವರು ಪ್ರತಿಪಾದನೆ ಮಾಡಿದಂತಹ ಎರಡನೇ ಪ್ರಮುಖವಾದ ಈ ಸಾಮಾಜಿಕ ಪ್ರಯೋಜನದ ಮಾಪನ ಯಾವುದು ಅಂತ ಹೇಳಿದರೆ ಉತ್ಪಾದನೆಯ ಹೆಚ್ಚಳ. ನಿಮಗೆಲ್ಲ ತಿಳಿದಿರುವ ಹಾಗೆ ಉತ್ಪಾದನೆ ಎಂಬುದು ಉತ್ಪಾದನಾಂಗಗಳ ಸಂಯುಕ್ತ ಕ್ರಿಯೆಯ ಫಲ. ಉತ್ಪಾದನೆ ಎಂಬುದು ಉತ್ಪಾದನಾಂಗಗಳ ಸಂಯುಕ್ತ ಕ್ರಿಯೆಯ ಫಲವಾಗಿರುತ್ತೆ. ಆ ಉತ್ಪಾದನೆಯನ್ನು ಹೆಚ್ಚಳ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸರ್ಕಾರ ಶಕ್ಯವಾಗಿದೆ, ಉತ್ಪಾದನಾಂಗಗಳನ್ನು ಬಳಸಿಬಿಟ್ಟು ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ಶಕ್ತವಾಗಿದೆ ಎನ್ನುವುದರ ಆಧಾರದ ಮೇಲೆ ನಾವು ಆ ಸರ್ಕಾರದ ಸಾಮಾಜಿಕ ಪ್ರಯೋಜನವನ್ನು, ಸಮಾಜಕ್ಕೆ ಆ ಸರ್ಕಾರದಿಂದ ಆಗುವಂಥ ಪ್ರಯೋಜನವನ್ನು ಅಳತೆ ಮಾಡ್ಬೋದು ಅಂತೇಳಿ ಡಾಲ್ಟನ್ ಅವರು ತಿಳಿಸ್ತಾರೆ. The third important measuring rod suggested by Dalton, that is the improvement in distribution. Distribution means the produced products are distributed among the factors of production. In the modern days, one of the important objectives of the state, that is the equitable distribution of produced product. That is a common objectives of all the state.
ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಂಡಿಕೇಟರ್ ಸಜೆಸ್ಟೆಡ್ ಬೈ ಡಾಲ್ಟನ್. ಡಾಲ್ಟನ್ರವರು ಪ್ರಸ್ತಾಪ ಮಾಡಿದಂತಹ ಸಾಮಾಜಿಕ ಪ್ರಯೋಜನವನ್ನು ಅಳತೆ ಮಾಡುವಂತಹ ಮತ್ತೊಂದು ಮಾಪನ ಯಾವುದು ಅಂತ ಹೇಳಿದರೆ ವಿತರಣೆಯಲ್ಲಿನ ಸುಧಾರಣೆಗಳು. ವಿತರಣೆಯಿಂದ ನಿಮಗೆಲ್ಲ ಗೊತ್ತಿದೆ, ಉತ್ಪಾದನಾ ಅಂಗಗಳ ಸಹಾಯದಿಂದ ಉತ್ಪಾದಿಸಲ್ಪಟ್ಟಂಥ ರಾಷ್ಟ್ರೀಯ ಆದಾಯವನ್ನು ಆ ಉತ್ಪಾದನೆಯಲ್ಲಿ ತೊಡಗಿದಂಥ ವ್ಯಕ್ತಿಗಳ ನಡುವೆ ಯಾವ ರೀತಿಯಲ್ಲಿ ಹಂಚಿಕೆ ಮಾಡ್ತೇವೆ, ಯಾವ ರೀತಿಯಲ್ಲಿ ನಾವು ಹಂಚಿಕೆ ಮಾಡ್ತೇವೆ ಎನ್ನುವುದನ್ನು ನಾವು ವಿತರಣೆ ಅಂತ ಹೇಳ್ತೀವಿ. ಈ ವಿತರಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ಕಾರ್ಯಪ್ರವೃತ್ತವಾಗುತ್ತೆ, ಸಮಾಜದಲ್ಲಿ ಸಮಾಜದ ಬೇರೆ ಬೇರೆ ವರ್ಗದ ನಡುವೆ ಈ ಒಂದು ವಿತರಣೆಯನ್ನು ಮಾಡಲಿಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ಶಕ್ಯವಾಗಿದೆ ಎಂಬುದರ ಆಧಾರದ ಮೇಲೆ ಸಮಾಜದಲ್ಲಿ ಬಡವ ಬಲ್ಲಿದ ಇವರ ನಡುವೆ ದೇಶದ ಸಂಪತ್ತು ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಂಡ್ರೆ ಆ ದೇಶದಲ್ಲಿ ಸಾಮಾಜಿಕ ಪ್ರಯೋಜನ ಹೆಚ್ಚಾಗಿದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ವಿತರಣೆಯಲ್ಲಿನ ಸುಧಾರಣೆಗಳು ಕೂಡ ಸಾಮಾಜಿಕವಾದಂತಹ, ಅಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಸಾಮಾಜಿಕ ಪ್ರಯೋಜನವನ್ನು ಅಳತೆ ಮಾಡುವಂಥ ಒಂದು ಮಾಪನ ಅಂತ ಹೇಳ್ತಾರೆ. The next important indicator suggested by Dalton, that is the economic stability and full employment. Economic stability is one of the important prerequisites of economic development. Economic development depends upon number of factors. One of the important factors, that is the economic stability. Economic stability means to maintain the economic development over a period of time. Maintain the economic development over a period of time. That is the economic stability. Economic stability means maintain the economic development over a period of time. That is the economic stability. To maintain the economic stability, number of measures are implemented by the government. That is one of the important measuring rod. At the same time, the full employment is also one of the important measuring rod suggested by Dalton. Full employment means the available resources are utilized in the maximum level. That is known as full employment. Every nation, they set a common goal, that is achieve the full employment. These are the one of the important indicators suggested by Dalton, that is the economic stability and full employment. ಡಾಲ್ಟನ್ ರವರು ಈ ಒಂದು ಸಾಮಾಜಿಕ ಪ್ರಯೋಜನವನ್ನು ಮಾಪನ ಮಾಡಲಿಕ್ಕೆ ಸೂಚಿಸಿರುವಂತಹ ಮತ್ತೊಂದು ಪ್ರಮುಖವಾದ ಸಾಧನ ಯಾವುದು ಅಂತ ಹೇಳಿದರೆ ಇಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಪೂರ್ಣ ಉದ್ಯೋಗ. ನಿಮಗೆಲ್ಲ ಗೊತ್ತಿರುವಾಗ ಆರ್ಥಿಕ ಸ್ಥಿರತೆದೇನು, ಯಾವುದೇ ಒಂದು ರಾಷ್ಟ್ರದಲ್ಲಿ ಸಾಧಿಸಿರುವಂಥ ಪ್ರಗತಿಯನ್ನು ದೀರ್ಘಾವಧಿಯಲ್ಲಿ ನಾವು ಉಳಿಸಿಕೊಳ್ಳುವಂಥದ್ದು, ಅದನ್ನು ಆರ್ಥಿಕ ಸ್ಥಿರತೆ ಅಂತ ಹೇಳ್ತೀವಿ. ಆರ್ಥಿಕ ಸ್ಥಿರತೆ ಅಂದರೆ ನಾವು ಸಾಧಿಸಿರುವಂಥ ಪ್ರಗತಿಯನ್ನು ದೀರ್ಘಾವಧಿಯಲ್ಲಿ ಕಾಯ್ದುಕೊಳ್ಳುವಂಥದ್ದಕ್ಕೆ ನಾವು ಆರ್ಥಿಕ ಸ್ಥಿರತೆ ಅಂತ ಕರಿಬೇಕಾಗತ್ತೆ. ಈ ಆರ್ಥಿಕ ಸ್ಥಿರತೆ ಮತ್ತೊಂದು ಪೂರ್ಣ ಉದ್ಯೋಗ. ಪೂರ್ಣ ಉದ್ಯೋಗ ಅಂದರೆ ಯಾವುದೇ ಒಂದು ರಾಷ್ಟ್ರವು ಲಭ್ಯವಿರುವ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂಥ ಸ್ಥಿತಿಗೆ ನಾವು ಪೂರ್ಣ ಉದ್ಯೋಗ ಅಂತ ಹೇಳ್ತೇವೆ. ಈ ಪೂರ್ಣ ಉದ್ಯೋಗವನ್ನು ಸಾಧಿಸುವ ಗುರಿಯನ್ನು ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಹೊಂದಿರ್ತವೆ. ಈ ಪೂರ್ಣ ಉದ್ಯೋಗದ ಗುರಿಯನ್ನು ಸಾಧಿಸುವಂಥದ್ದು ಕೂಡ ಈ ಒಂದು ಸಾಮಾಜಿಕ ಪ್ರಯೋಜನವನ್ನು ಅಳತೆ ಮಾಡುವಂಥ ಮಾಪನ ಅಂಥೇಳಿ ಡಾಲ್ಟನ್ ಅವರು ತಿಳಿಸ್ತಾರೆ. ಇನ್ನೊಂದು ಪ್ರಮುಖವಾದ ಮಾಪನ ಯಾವುದು ಅಂತೇಳಿದರೆ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಜರಿಂಗ್ ರಾಡ್ ಸಜೆಸ್ಟೆಡ್ ಬೈ ಡಾಲ್ಟನ್, ದಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿ ಫ್ಯೂಚರ್ ಜನರೇಷನ್. At the time of launching the program by the government, they not only consider the present generation, they also consider the future generation. Future generation is very, very important one. At the time of launching any program, government must be consider the future generation. Future generation is very, very important one. How much of importance given by the government at the time of launching the program on the point of view of the future generation, that is also one of the important measuring rod suggested by Dalton. Dalton ರವರು ಈ ಸರ್ಕಾರದ ಸಾಮಾಜಿಕ ಪ್ರಯೋಜನವನ್ನು ಅಳತೆ ಮಾಡಲಿಕ್ಕೆ ನಮಗೆ ತಿಳಿಸಿರುವಂಥ ಮತ್ತೊಂದು ಮಾಪನ ಯಾವುದು ಅಂತ ಹೇಳಿದರೆ ಈ ಒಂದು ಭವಿಷ್ಯದ ಜನಾಂಗದ ಹಿತವನ್ನು ಪರಿಗಣಿಸುವಂಥದ್ದು. ಸರ್ಕಾರ ಈ ಭವಿಷ್ಯ ಜನಾಂಗವನ್ನು ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಯಾವುದೇ ಒಂದು ಯೋಜನೆಗಳನ್ನು ರೂಪಿಸಬೇಕಾದರೂ ಕೂಡ ಮುಂದಿನ ಜನಾಂಗದ ಹಿತವನ್ನು ಕೂಡ ನಾವು ಕಾಯ್ದುಕೊಳ್ಳಬೇಕಾಗತ್ತೆ.
ಅದನ್ನು ನಾವು ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಹೇಳಬೇಕಾದ್ರೆ ಹೇಳ್ತೀವಿ. ಅಂದರೆ ಈಗಿನ ಜನಾಂಗಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮುಂದಿನ ಜನಾಂಗಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಆ ಮುಂದಿನ ಜನಾಂಗಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು ಕೂಡ ಸಾಮಾಜಿಕ ಪ್ರಯೋಜನವನ್ನು ನೀಡುವ ಅಥವಾ ಅಳತೆ ಮಾಡುವ ಒಂದು ಸಾಧನ ಅಂತ ಡಾಲ್ಟನ್ದವರು ತಿಳಿಸ್ತಾರೆ. ಅಂದರೆ ಯಾವುದೇ ಒಂದು ಸರ್ಕಾರ ಈ ಪ್ರಸ್ತುತ ಜನಾಂಗದ ಹಿತವನ್ನು ಸಾಧಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ. ಅದರಿಂದ ಮುಂದಿನ ಜನಾಂಗಕ್ಕೆ ಎಷ್ಟರ ಮಟ್ಟಿಗೆ ಲಾಭವಾಗುತ್ತೆ, ಪ್ರಯೋಜನವಾಗುತ್ತೆ, ಆ ಮುಂದಿನ ಜನಾಂಗಕ್ಕೆ ನಾವು ಸಂಪನ್ಮೂಲವನ್ನು ಎಷ್ಟು ಉಳಿಸಬೇಕಾಗತ್ತೆ ಎನ್ನುವುದರ ಬಗ್ಗೆಯೂ ಕೂಡ ಪರಿಗಣಿಸುವಂಥದ್ದು ಭಾಳ ಮುಖ್ಯ ಅಂತ ಡಾಲ್ಟನ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅರಣ್ಯ ಸಂಪತ್ತು ಅಥವಾ ಪರಿಸರ, ಈ ಪರಿಸರವನ್ನು ಸಂರಕ್ಷಣೆ ಮಾಡುವ ಹಿಂದೆ ಇರುವಂಥ ಉದ್ದೇಶ ಮುಂದಿನ ಜನಾಂಗಕ್ಕೆ ಒಂದು ಉತ್ತಮವಾದಂಥ ಪರಿಸರವನ್ನು ನಾವು ಬಿಟ್ಟು ಹೋಗುವಂಥದ್ದು. ಅಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಮುಂದಿನ ಜನಾಂಗಕ್ಕೆ ಪರಿಸರದ ಅಂದರೆ ಆಗುವಂಥ ಲಾಭಗಳನ್ನು ಅವರು ಪಡೆದುಕೊಳ್ಳುವಂತೆ ಆಗಬೇಕು. ಆ ರೀತಿಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಇರಬೇಕು ಅಂತೇಳಿಬಿಟ್ಟು ಡಾಲ್ಟನ್ ಅವರು ತಿಳಿಸ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಜರಿಂಗ್ ರಾಡ್ ಸಜೆಸ್ಟೆಡ್ ಬೈ ದಿ ಡಾಲ್ಟನ್. ದೀಸ್ ಆರ್ ದಿ 5 important measuring rod suggested by the Dalton through which we are able to measure the maximum benefits derived by the society according to Dalton. ಈ ಎಲ್ಲ 5 ಪ್ರಮುಖವಾದ ವಿಧಾನಗಳ ಮೂಲಕ ಸಾಮಾಜಿಕ ಪ್ರಯೋಜನವನ್ನು ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಒಂದು ದೇಶದಲ್ಲಿ ಸರ್ಕಾರದ ಕಾರ್ಯಾಚರಣೆಯಿಂದ ಜನರಿಗೆ ಎಷ್ಟು ಪ್ರಯೋಜನವಾಗ್ತಾ ಇದೆ ಎಂಬುದನ್ನು ಅಳತೆ ಮಾಡಲಿಕ್ಕೆ ಈ ಮಾಪನಗಳನ್ನು ಅನುಸರಿಸಬೇಕು ಅಂತ ಡಾಲ್ಟನ್ದವರು ತಿಳಿಸ್ತಾರೆ. ಈ ಒಂದು ಟಾಪಿಕನ್ನು ಮುಗಿಸುವ ಜೊತೆಗೆ ಈ ಚಾಪ್ಟ್ರನ್ನು ಕೂಡ ನಾವು ಮುಗಿಸ್ತಾ ಇದ್ದೇವೆ. ಈಗ ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟ್ರಿಗೆ ನಾವು ಹೋಗಬೇಕಾಗತ್ತೆ. ಸಾರ್ವಜನಿಕ ಆದಾಯ ಎನ್ನುವಂಥ ಚಾಪ್ಟ್ರಿಗೆ ನಾವು ಹೋಗಬೇಕಾಗತ್ತೆ. ಈ ಮುಂದಿನ ಚಾಪ್ಟ್ರಲ್ಲಿ ಹೋಗುವ ಜೊತೆಗೆ ನಾವು ಈ ಮುಂದಿನ ವಾರ ಒಂದು ಆನ್ಲೈನ್ ಟೆಸ್ಟನ್ನು ನಾವು ನಿಮಗೆ ಹಮ್ಮಿಕೊಳ್ತೇವೆ. ಆ ಆನ್ಲೈನ್ ಟೆಸ್ಟ್ನಲ್ಲಿ ಒಂದು ಚಾಪ್ಟರ್ನ ಮೇಲೆ ಇರುವಂತಹ ಬೇರೆ ಬೇರೆ ಟಾಪಿಕ್ಗಳ ಮೇಲೆ ನಿಮಗೆ ಕ್ವಶನನ್ನು ಕೇಳ್ತೇವೆ. ಇಲ್ಲಿ ಬರುವಂಥ ಮಾರ್ಕು ನಿಮಗೆ ಇಂಟರ್ನಲ್ ಮಾರ್ಕ್ಸಿಗೆ ಮುಂದಿನ ದಿನಗಳಲ್ಲಿ ಕನ್ಸಿಡರ್ ಆಗುತ್ತೆ. ಹೇಗೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕನ್ಸಿಡರ್ ಆಗುತ್ತೆ, ಅದೇ ರೀತಿಯಲ್ಲಿ ಇದು ಕೂಡ ಕನ್ಸಿಡರ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಥ್ಯಾಂಕ್ ಯು.